ಈ ಗಟ್ಟಿಮಲ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸುವ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಹೇಳ್ಬೋದು. ಇನ್ನು ಅತಿ ದೊಡ್ಡ ಕಲಾವಿದೆಯಾಗಿ ಕೆಲಸ ಮಾಡ್ತಿದ್ದಂಥ ಅತಿ ದೊಡ್ಡ ನಟಿ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿಯಾದ ವಿಚಾರ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಇವರದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸುಮಾರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ರಂಗಭೂಮಿ ಕಲಾವಿದರಾಗಿ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದಂತೆ ಇವರು ಗಟ್ಟಿಮೇಳ, ನಾಲ್ಕು ಮನ್ವಂತರ, ಬದುಕು, ವಟಾರ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಂಥ ಇವರು TN ಸೀತಾರಾಮ್ ಗಡಿಯಲ್ಲಿ ಬೆಳೆದಂಥ ಪದ್ಮ ಕುಮಟ ಅವರು ಇದೀಗ ಮುಂಜಾನೆ 3:15 ಸುಮಾರಿನಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳಿದಿದ್ದಾರೆ. ಅಷ್ಟೇ ಅಲ್ಲದೆ ಬಹು ಅಂಗಾಂಗ ವೈಫಲ್ಯದಿಂದ ಕೊನೆಯುಸಿರೆಳಿದಿದ್ದಾರೆ. ಇನ್ನು ಸಾಕಷ್ಟು ಬಹು ಅಂಗಾಂಗ ವೈಫಲ್ಯದಿಂದ ಇವರು ಬಳಲುತ್ತಿದ್ದರು ಅಂತ ಹೇಳಲಾಗ್ತದೆ. ಬರೋಬ್ಬರಿ 2 ವರ್ಷಗಳ ಕಾಲ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಇಂಥ ಅದ್ಭುತವಾದಂಥ ನಟಿ ಕಲಾವಿದೆ ಇದೀಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು. ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಇಷ್ಟೊಂದು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ವಿಚಾರ. ಇನ್ನು ಪದ್ಮಕುಮಾರ್ ಅವರು ಸಾಕಷ್ಟು ನಟಿಯೊಂದಿಗೆ ಹಿರಿಯ ನಟರೊಂದಿಗೆ ಕೂಡ ಅಭಿನಯಿಸಿದ ಗಡಿಗರಿಗೆ ಸೇರ್ತದೆ. ಸುಮಾರು 76 ವರ್ಷ ವಯಸ್ಸಾಗಿತ್ತು. ಕೆಲವೊಂದು ವಯಸ್ಸಾದ ಕಾರ್ಯದಿಂದಲೂ ಕೂಡ ಅವರು ಬಳಲ್ತಿದ್ರು. ಏನೇ ಇರಲಿ, ಪದ್ಮಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಲಿ. ಇಡೀ ಗಟ್ಟಿಮೇಳ ಸೀರಿಯಲ್ ತಂಡನೂ ಕೂಡ ಈಗ ಭೇಟಿ